ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ದೇವನಹಳ್ಳಿ ಮೂಲದ ಕೆಂಪರಾಜು ಎಂಬಾತ ಟೊಯೋಟಾ ಎಟಿಯೋಸ್ ಕಾರನ್ನು ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಚಲಾಯಿಸಿದ್ದಾನೆ ಎಂದು ತಿಳಿದುಬಂದಿದೆ. ಬಸ್ ನಿಲ್ದಾಣದೊಳಗೆ ಕಾರು ವೇಗವಾಗಿ ಸಂಚರಿಸಿದ ಪರಿಣಾಮ ಬಸ್ಗಾಗಿ ಕಾಯುತ್ತಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳತ್ತ ಓಡಿದ ದೃಶ್ಯಗಳು ಕಂಡುಬಂದವು. ಆರೋಪಿ ದೇವನಹಳ್ಳಿಯಲ್ಲಿ ಇರುವ ವೀಲ್ ಅಲೈನ್ಮೆಂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು ಸೇವೆಗಾಗಿ ಬಂದಿದ್ದ ಗ್ರಾಹಕರ ಕಾರನ್ನು ಅನುಮತಿ ಇಲ್ಲದೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾನೆ ಎನ್ನಲಾಗಿದೆ. ಬಳಿಕ ಬಸ್ ನಿಲ್ದಾಣದೊಳಗೆ ಕಾರನ್ನು ಅಪಾಯಕಾರಿಯಾಗಿ ಚಲಾಯಿಸಿ ಸಾರ್ವಜನಿಕರ ಜೀವಕ್ಕೆ ಅಪಾಯಕಾರಿ ವಾತಾವರಣ ಸೃಷ್ಟಿಸಿದ ಆರೋಪ ಕೇಳಿಬಂದಿದೆ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಕಾರು ಮತ್ತು ಚಾಲಕ ಕೆಂಪರಾಜನನ್ನ ವಶಕ್ಕೆ ಪಡೆದಿದ್ದಾರೆ. ಕಾರನ್ನ ಏಕೆ ತೆಗೆದುಕೊಂಡು ಬಂದಿದ್ದ, ಯಾವ ಉದ್ದೇಶದಿಂದ ಬಸ್ ನಿಲ್ದಾಣದೊಳಗೆ ಅಪಾಯಕಾರಿಯಾಗಿ ಚಲಾಯಿಸಿದ್ದ ಎಂಬ ಕುರಿತು ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಕಡೆ ಬೇಕು. ನನ್ನ ಹೆಸರು ನಾಗೇಶ್, ಠಾಣೆ ಇನ್ಚಾರ್ಜ್ ಇದೆ ಬಸ್ ಸ್ಟ್ಯಾಂಡಲ್ಲಿ. ಈಗ ಸಮಯ ಅರ್ಧ ಗಂಟೆ 1 ಗಂಟೆ ಸಮಯದಲ್ಲಿ ಏಕಾಏಕಿ ಅವನು ಬೆಂಗಳೂರು ಹಿಂಗೇಟಿಂದ ಬಂದ ಕಾರು ಜೋರಾಗಿ ಬಂದು ನಾವು ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಜನ ನಿಂತ್ಕೊಂಡಿದ್ವಿ. ಅವ್ರ ಮೇಲೆ ಹತ್ತಿಸುವಂಥ ಪ್ರಯತ್ನ ಮಾಡಿದ್ದಾನೆ. ಜನ ದೂರ ಓಡೋದ್ರು, ಇಲ್ಲಾಂದರೆ ಜನರ ಮೇಲೆ ಸುಡಬೇಕಾಯ್ತು ಅವನು. ಆ ಥರ ಇತ್ತು. ಮತ್ತು ಅಲ್ಲಿ ಬಸ್ ಗಾಡಿ ನಿಲ್ಲಿಸಿ ಜನ ಹೋಗಿ ಅಟ್ಟಾಕಿದ ತಕ್ಷಣ ಅವ್ನು ಇಳಿದ್ಬಿಟ್ಟು ಓಡೋಗಿದ್ದಾನೆ. ಮತ್ತೆ ನಾವು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇದ್ದವನು ಕರ್ಕೊಂಬಂದು ವಿಚಾರಣೆ ಮಾಡಿ ನೋಡಿದಾಗ ಅವನು ಕುಡಿದ ಅಮಲಿನಲ್ಲಿ ಇದ್ದಂಗಿದ್ದ. ಮಾತಿಗೆ ಏನಾದರೂ ಸೇರಿಸಿರ್ಬೋದು, ಏನೋ ಗಾಂಜಾ ಏನಾದರೂ ಸೇರಿಸಿರ್ಬೋದು ಅನ್ನೋದು ನನಗೆ ಅನುಮಾನ ಇದೆ. ಅವನು ಆ ಥರ ಬಿಹೇವಿಯರ್ ಏನು ಮಾತಾಡಿದ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಏನೋ ಒಂಥರ ನೆಗ್ಲೆಕ್ಟಾಗಿ ಮಾತಾಡ್ತಾ ಇದ್ದ. ಪಬ್ಲಿಕ್ಸ್ ಎಲ್ಲ ಹೊಡೆಯೋಕೆ ಹೋಗ್ತಾ ಇದ್ದಾರೆ. ಅವ್ರನ್ನ ಪೊಲೀಸ್ ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವ್ರನ್ನ ಪೊಲೀಸ್ ಬಂದು ಅವ್ರನ್ನ ವಿಚಾರಣೆ ಮಾಡಿ ಕೋರ್ಟಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ. ಯಾವ ರೀತಿ ಭಯ ಆಯಿತು ಪ್ಯಾಸೆಂಜರ್ಸ್ಗೆ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ದೊಡ್ಡಬಳ್ಳಾಪುರ ಪ್ಲಾಟ್ಫಾರ್ಮ್ ಹತ್ರ ಬಸ್ಗೆ ವೆಯ್ಟ್ ಮಾಡ್ತಿದ್ರು. ಸಾತ್ಲಿಗೆ ಮಿಟ್ಟೆಮರಿಗೆ ಹೋಗುವಂಥ ಪ್ಲಾಟ್ಫಾರ್ಮ್ ಅದು 17, 14, 15, 16 ಪ್ಲಾಟ್ಫಾರ್ಮ್ ಹತ್ರ ಇನ್ಗೇಟಿಂದ ಬಂದವನು ಜೋರಾಗಿ ಬಂದು ಇದಕ್ಕೆ ಅವರು ನೋಡಿದ ಜನಗಳು ಅವನ ಸ್ಪೀಡಾಗಿ ಬರ್ತಾ ಇದಕ್ಕೋಸ್ಕರ ಓಡೋಗಿದ್ದಾರೆ. ಮತ್ತೆ ಜನಗಳು ಇವನು ಬರ್ತಾ ಇರೋ ಅಂದ್ಬಿಟ್ಟು ಓಡೋಗಿ ಮತ್ತೆ ನಿಲ್ಲಿಸಿ ಅವನು ಬಸ್ಸು ನಿಲ್ಲಿಸ್ಬಿಟ್ಟಿದ್ದಾನೆ. ಅವನೇ ನಿಲ್ಲಿಸಿದ್ದಾನೆ. ನಿಲ್ಲಿದ ತಕ್ಷಣ ವಿಚಾರಣೆ ಮಾಡೋಕೆ ಹೋದಾಗ ಪಬ್ಲಿಕ್ಸು ಅವನು ರೆಸ್ಪಾನ್ಸ್ ಸರಿಯಾಗಿಲ್ಲ. ಅವನಿಗೆ ನಮ್ಮ ಜ್ಞಾನನೇ ಇಲ್ಲ ಅವನಿಗೆ. ಅಲ್ಲ, ಪ್ಯಾಸೆಂಜರ್ ಮೇಲೆ ಪ್ಯಾಸೆಂಜರ್ ಮೇಲೆ ಹತ್ಬಿಡ್ತಾ ಇತ್ತು. ಅವರು ಓಡೋದು ಪ್ಯಾಸೆಂಜರ್ಸ್ ಓಡೋಗಿದ್ದಾರೆ. ಆಮೇಲೆ ಅವ್ರು ಬಂದು ಅವ್ರನ್ನ ಹೊಡೆಯೋಕೆ ಹೋದಾಗ ನಾವು ಅವಾಯ್ಡ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಪೊಲೀಟಲ್ಲಿ ಕೂರಿಸ್ಬಿಟ್ಟು ಹೊಡಿದ್ದೀರ. ಅವ್ರಿಗೆ ಪೊಲೀಟಲ್ಲಿ ಕೂರಿಸ್ಬಿಟ್ಟು ಪೊಲೀಟನ್ಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿಂದ ಪೊಲೀಸ್ನವ್ರು ಕಳಿಸಿದ್ರು. ಬಂದು ಅವ್ರನ್ನ ವಿಚಾರಣೆ ಮಾಡಿ ಕರ್ಕೊಂಡೋಗಿದ್ದಾರೆ. ಒಟ್ಟಾರೆ ಸಮಯೋಚಿತವಾಗಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದರಿಂದ ಯಾವುದೇ ಪ್ರಾಣಹಾನಿ ಅಥವಾ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಜನನಿಬಿಡ ಪ್ರದೇಶಗಳಲ್ಲಿ ಇಂತಹ ನಿರ್ಲಕ್ಷ್ಯ ಚಾಲನೆ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.